ಹೆಲೋ ಡಾರ್ಲಿಂಗ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಮತ್ತೊಮ್ಮೆ ರಾಜು ಮತ್ತೆ ಚಾರ್ಲಿ ಚಾನಲ್ಗೆ ಸುಸ್ವಾಗತ. ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಇಲ್ಲಿ ಸಾಕಾಗಿದ್ದೀನಿ ಡಾರ್ಲಿಂಗ್ಸ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ, ಸೊ ಆಕ್ಚುಲಿ ಮನೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಬರೋಣ ಅನ್ಕೊಂಡಿದ್ದೆ. ಆದ್ರೆ ಆಗಿಲ್ಲ, ಯಾಕಂದ್ರೆ ನನಗೆ ಈ ಲೊಕೇಶನ್ ಹೋಗಕ್ಕೆ ರೂಟ್ ಗೊತ್ತಿಲ್ಲ. ಸೊ ಅದರಿಂದ ಗೂಗಲ್ ಎಂಬ ಗೂಬೆ ಅದ್ರಲ್ಲಿ ಬಂದ್ಬಿಟ್ಟು ಲೊಕೇಶನ್ ಹಾಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಇಲ್ಲಿಂದ ಇನ್ನೂ 10 ಕಿಲೋಮೀಟರ್ಸ್ ಅಂತೆ. ಎಲ್ಲಿ ಹೋಗ್ತಿದ್ರಿ ಅಂದ್ರೆ ಟಿ.ಕೆ ಫಾಲ್ಸ್ ಹೋಗ್ತಿದೀವಿ. ಸೊ ಅಲ್ಲಿ ಏನೋ ಬಿಡ್ತಾ ಇಲ್ಲ ಅಂತ ಒಬ್ರು ಹೇಳಿದ್ರು, ಇನ್ನೊಬ್ರು ಬಿಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ. ಸೊ ನೋಡೋಣ, ಇದು ಆನ್ ದ ವೇ ಟು ಟಿ.ಕೆ ಫಾಲ್ಸ್. ಸೊ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಏನೇನು ಆಗ್ತದೆ ಅಂತ. ಹೋಗೋಣ. ಸೊ ಹೇಗಿದೆ ನೋಡಿ, ನಾನ್ ಫಸ್ಟ್ ಟೈಮು ಈ ಕಡೆ ಎಲ್ಲ ನೀವು ಬಂದಿರ್ತೀರಾ, ನಾನ್ ಫಸ್ಟ್ ಟೈಮು. ಡಾರ್ಲಿಂಗ್ಸ್, ಇನ್ನೇನ್ ಸಮಾಚಾರ ಡಾರ್ಲಿಂಗ್ಸ್? ಹೆಂಗು ವೈರ್ಲೆಸ್ ಮೈಕ್ ಅಂತೂ, ನಾಯ್ಸ್ ಕ್ಯಾನ್ಸಲೇಷನ್ ಮೈಕು ವ್ಲಾಗಿಂಗ್ಗೆ, ಮೋಟೋ ಬ್ಲಾಗಿಂಗ್ಗೆ ಸೂಟ್ ಆಗಲ್ಲ. ಅದರಿಂದ ನಾನು ನಾರ್ಮಲ್ ಆಗಿ ರೆಕಾರ್ಡ್ ಮಾಡ್ತಿದ್ದೀನಿ ಹೆಡ್ಫೋನ್ ಹಾಕೊಂಡು. ಹೆಡ್ಫೋನ್ ಎಲ್ಲ ಚೆನ್ನಾಗಿ ಕೇಳಿಸ್ತದಪ್ಪ. ಯಾವುದೋ 2,000 ರೂಪಾಯಿ ಕೊಟ್ಟು ನಮ್ಮ ಫ್ರೆಂಡು ಗಿಫ್ಟ್ ಮಾಡಿ ನಾಯ್ಸ್ ಕ್ಯಾನ್ಸಲೇಷನ್ ಅಂದ್ಬಿಟ್ಟು, ನಾಯ್ಸ್ ಕ್ಯಾನ್ಸಲೇಷನೇ, ಬಟ್ ಏನಂದ್ರೆ ಮೋಟೋ ಬ್ಲಾಗಿಂಗ್ ಸೂಟ್ ಆಗಲ್ಲ. ಇಲ್ಲಿ ನೋಡಿ ಹೇಗಿದೆ ಮನೆ. ಪಾ, ಏನ್ ಲೊಕೇಶನ್ ಡಾರ್ಲಿಂಗ್ ಇದು, ಸಖತ್ ಪೀಸ್ಫುಲ್ ಆಗಿರ್ತದಲ್ಲ. ಸೊ ಈ ಕಡೆ ಬಂದ್ಬಿಟ್ಟು ಹಂಪ್ಸ್ಗಳು ಜಾಸ್ತಿ. ಎಕ್ಸ್ಲೇಟರ್ ಕೊಟ್ರೆ ಹೋಗ್ತೀವಿ, ಆದ್ರೆ ಹಂಪ್ಸ್ಗಳು ಜಾಸ್ತಿ. ಅವಾಗ ಬ್ರೇಕ್ ಹಿಡಿತಾ ಇದ್ದಿ ಹಚ್ಬೇಕಷ್ಟೆ. ನೋಡಿ ಇಲ್ಲೊಂದು, ಅದು ನೈಟಲ್ಲಿ ಬರೋರಿಗೆ ತುಂಬಾ ಕಷ್ಟ, ಕಾಣಿಸಲ್ಲ ಹಂಪ್ಸ್ಗಳೆಲ್ಲ. ನಿಜ ಡಾರ್ಲಿಂಗ್ಸ್, ನೈಟಲ್ಲಿ ಬರೋರು ಸಖತ್ ಕಷ್ಟ. ಯಾಕಂದ್ರೆ ಅಲ್ಲಿ ಯಾವ್ದು ರಿಫ್ಲೆಕ್ಟರ್ ಪೇಂಟ್ ಗೀಂಟ್ ಯಾವ್ದು ಹಾಕಿಲ್ಲ ಅವರು. ಡಾರ್ಲಿಂಗ್, ಸಪೋರ್ಟ್ ಕೊಡ್ತಿದ್ದೀರಾ, ಅದೇ ತರ ಸಪೋರ್ಟ್ ಕೊಡ್ತಾನೆ ಇರಿ. ಯಾವತ್ತು ಕೈ ಬಿಡೋಕ್ ಹೋಗ್ಬೇಡಿ. ಬೆಳೆಯೋಣ, ಬೆಳ್ಸೋಣ. ನಾನು ಹೇಳ್ದಂಗೆ ನನ್ನ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಬೆಳೆಯೋಣ, ಬೆಳ್ಸೋಣ, ಡನ್. ನೋಡಿ ಡಾರ್ಲಿಂಗ್ಸ್, ಇಲ್ಲಲ್ಲ ಅದು ಯಾವುದೋ ಎಲೆಕ್ಟ್ರಿಸಿಟಿ ಪಾಸ್ ಆಗೋ ಕಂಬಿಗಳೆಲ್ಲ ಹಾಕೋರೆ, ಕರೆಂಟ್ ಪಾಸ್ ಆಗೋ ಕಂಬಿಗಳೆಲ್ಲ ಹಾಕೋರೆ. ಸೊ ಮೋಸ್ಟ್ಲಿ ಇಲ್ಲೇ ಎಲಿಫೆಂಟ್ ಕ್ರಾಸಿಂಗ್ ಇರ್ಬೇಕು ಅನ್ಸುತ್ತೆ. ಸಡನ್ ಆಗಿ ಒಂದು ಎಲಿಫೆಂಟ್ ಬಂದ್ಬಿಡ್ಬೇಕಂತೆ. ಅಷ್ಟೇ ಅಲ್ಲ ಓ ಗಾಡಿ ಗೀಡಿ ಬಿದ್ಬಿಡು ಓಡು, ತೊಳ್ಳ ಹಾಕ್ಬಿಡ್ತದೆ. ನೋಡಿ ಇಲ್ಲೆಲ್ಲ ಬೋರ್ಡ್ ಹಾಕೋರೆ. ಇಲ್ಲೆಲ್ಲ ಮೋಸ್ಟ್ಲಿ ಅವನು ಕ್ರಾಸ್ ಆಗ್ಬೋದು ಅನ್ಸುತ್ತೆ. ನೋಡಿ ಎಷ್ಟು ಸೇಫ್ಟಿ ಹಾಕಿದ್ದಾರೆ, ಕಂಬಿ, ಕರೆಂಟ್ ಕಂಬಿ ಎಲ್ಲ ಹಾಕಿದ್ದಾರೆ. ಅಂದ್ರೆ ಸೊ ಡೇಂಜರಸ್ ಪ್ಲೇಸ್ ಇರಬೇಕು ಮೋಸ್ಟ್ಲಿ. ಇದೆಲ್ಲ ರೆಗ್ಯುಲರ್ ಆಗಿ ಕ್ರಾಸ್ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ. ಇಲ್ಲಿ ಯಾರು ಇಲ್ಲ ಕೇಳೋಣ ಅಂತ ಇದ್ರೆ, ಕೇಳ್ಕೊಂಡು ಹೋಗ್ಬೇಕು, ವಿಚಾರಿಸ್ಬೇಕು. ಹೀಗೆ ಇದೆಲ್ಲ ಹೆಂಗಿದ್ದಾರೆ ಜನರು ಹೇಗಿದ್ದಾರಿಲ್ಲ ಅಂತಾನೆ ಗೊತ್ತಿಲ್ಲ. ದೇವರೇ ಕಾಪಾಡಪ್ಪ. ಇಷ್ಟೊಂದು ಇದ್ರಲ್ಲೂ ನೋಡಿ, ಇಲ್ಲೆಲ್ಲ ಅಂಗಡಿ ಇಟ್ಕೊಂಡಿದ್ದಾರೆ. ಇವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ಆನೆ ಬರ್ತದ ಹೋಗ್ತದ ಅಂತ. ಯಾರೋ ಟರ್ನ್ ಹೊಡಿತಾವನೆ. ಈ ಡೌನಲ್ಲಿ ಹೋಗ್ಬಿಟ್ಟು ಇವನು ಈ ತರ ಮೆತ್ತಗೆ ಟರ್ನ್ ಗಿರ್ ನೋಡಿ ಅಷ್ಟೇ. ಆಂಟಿ, ಯಾಕೆ ಆಂಟಿ ಈ ತರ ಮಾಡ್ತೀರಾ ನೀವು? ಯೂಟ ನೋಡಿತಾರೆ ಡೌನಲ್ಲಿ. ಅದು ಆಂಟಿಗಳೆಲ್ಲ ಕಾರ್ ಓಡಿಸ್ತಾರಲ್ಲ, ಅವ್ರ ಹತ್ರ ಒಂದ್ ಸ್ವಲ್ಪ ಹುಷಾರಾಗಿ ಇರ್ಬೇಕು. ಬೈಕ್ ಓಡಿಸೋರ ಹತ್ರ ಹುಷಾರಾಗಿ ಇರ್ಬೇಕಪ್ಪ. ಅವ್ರಿಗೆ ಮಾತ್ರ ಹೆಂಗೆ ಎಕ್ಸ್ಲೇಟರ್ ಲಾಕ್ ಆಗ್ತದೆ ಅಂತ ಗೊತ್ತಿಲ್ಲ. ಬ್ರೇಕ್ ಹಿಡಿದ್ರು ಎಕ್ಸ್ಲೇಟರ್ ಹೊಡಿತಾನೆ ಇರ್ತದೆ, ಹೆಂಗ್ ಲಾಕ್ ಆಗ್ತದೆ ಅಂತ ಗೊತ್ತಿಲ್ಲ. ತಾರ್ ಹೇಗಿದೆ ನೋಡಿ, ಆ ಕಾರ್ ತಾರ್.
ನನ್ನ ಡ್ರೀಮ್ ಕಾರ್ ಅಲ್ಲ ಯಾವುದು ಇದುವರೆಗೂ ಡಿಸೈಡ್ ಮಾಡಿಲ್ಲ ನಾನು. ಡ್ರೀಮ್ ಬೈಕೆ ಚಿತ್ರಾನ್ನ ಗಾಡಿ ಅದು ಕೊಟ್ರೆ ಇಲ್ಲ ಮೋಸ್ಟ್ಲಿ ಆ ಕಡೆನೇ ಇರ್ಬೇಕು. ಮೋಸ್ಟ್ಲಿ ಟಿ.ಕೆ. ಫಾಲ್ಸು. ನಾನು ವಾಣಿಜ್ಯರ ಇಲ್ಲಿ ಯೂಟರ್ನ್ ಎಲ್ಲ ಮಾಡಕ್ ಹೋಗ್ಬಾರ್ದು. ಯಾವುದು ಕಾರ್ಗಳು ಬರ್ತಿಲ್ಲ ನೋಡ್ಕೊಳ್ಳಿ. ಇಲ್ಲ ಬೇಕಾದ್ರೆ ನಾನು ನೋಡ್ಕೊಬೋದು. ನೋಡಿ ಹೇಗಿದೆ ವಾ. ಈ ಕಡೆನಾ ಬೇಕೆ ಯೂಟರ್ ಮಾತ್ರ ಕೇಳೋಣ ತಡೀರಿ. ಅಣ್ಣ ಟಿ.ಕೆ. ಫಾಲ್ಸ್ ಯಾವ ಕಡೆ? ಟಿ.ಕೆ. ಫಾಲ್ಸ್ ರೈಟಾ? ಓಕೆ ಥ್ಯಾಂಕ್ಸ್ ಅಣ್ಣ. ಇಲ್ವಾ? ಡಲ್ಲಿಂಗ್ಸ್ ಟಿ.ಕೆ. ಫಾಲ್ಸ್ ಹತ್ರ ನೋಡು ಇಲ್ವಂತೆ. ಸರಿ ಅಲ್ಲವರೆಗೂ ಆದ್ರೂ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ. 200 ಮೀಟರ್ಸ್ ಅಲ್ಲಿ ಕೊಗಲಿಪುರ ರೋಡ್ಗೆ ಟರ್ನ್ ರೈಟ್ ಅಂತ ಹೇಳ್ತೈತೆ ಗೂಗಲ್ ಎಂಬ ಗೂಬೆ. ಗೂಗಲ್ ಎಂಬ ಗೂಬೆ ಹೇಳೋ ಲೊಕೇಶನ್ ಕರೆಕ್ಟೇ ಒಂದೊಂದ್ಸರಿ, ಬಟ್ ಅದನ್ನೇ ನಂಬ್ಕೊಂಡು ಹೋಗ್ಬಿಡ್ಬಾರ್ದು. ನೆಕ್ಸ್ಟ್ ರೈಟ್ ಆನ್ ಟು ದ ಕಗಲಿಪುರ ರೋಡ್ ಅಂತೆ. ನೋಡೋಣ ಕರೆಕ್ಟಾಗಿ ಹೋಗಿ ನಮ್ನ ಸೇರಿಸ್ತದ ಏನಂತ. ಈ ಪ್ಲೇಸ್ ನೋಡಿ ಹೇಗಿದೆ ಅಂದ್ರೆ ನಕ್ಕನ್ ಸಖತ್ ಪೀಸು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನ್ ಗ್ಯಾಪ್ ಅದು! ಓ ಮೈ ಗಾಡ್! ಬೀಸ್ಟ್ ನುಗ್ತೈತೆ. ಬೀಸ್ಟ್ ಟೈರ್ ಸರಿಲ್ಲ ಇಲ್ಗಡೆ, ಅದ್ರಲ್ಲಿ ನುಗ್ತೈತೆ. ಒಂದ್ ಸ್ವಲ್ಪ ಹೊತ್ರಲ್ಲಿ ನನಗೆ ಅಯ್ಯೋ ಟರ್ನ್ ಲೆಫ್ಟ್ ಅಂತೈತೆ. ಗೂಗಲ್ ಎಂಬ ಗೂಬೆ ಟರ್ನ್ ಲೆಫ್ಟ್ ಅಂತೈತೆ. ಏನ್ ಮಾಡೋದು? ಇವಾಗಲ್ಲ ಕೇಳೋಣ ಸ್ವಲ್ಪ ಮುಂದೆ ಹೋಗ್ಬಿಟ್ಟು. ಅಂಕಲ್ ಅಣ್ಣ ಟಿ.ಕೆ. ಫಾಲ್ಸ್ ಹೆಂಗ ಹೋಗೋಣ? ನೋಡಕ್ಕೂ ಬಿಡಲ್ವಾ? ಯಾಕಡೆ ಹೋಗೋದದು? ರೈಟಾ? ಬಿಡ್ತು ಒಳಗಡೆ ಬಿಡಲ್ವಾ? ಓಕೆ ಸರಿ ಅಣ್ಣ ಥ್ಯಾಂಕ್ಸ್. ಅಯ್ಯೋ ಇದು 3ನೇ ಸತಿ ಹೇಳ್ತಿರೋದು ಟಿ.ಕೆ. ಫಾಲ್ಸ್ಗಲ್ಲೂ ಮಾಡಲ್ಲ ಅಂತ. ಬಟ್ ನಾನು ಒಂದ್ಸತಿ ನೋಡ್ಕೊಂಡೋದ್ರು ಬರೋಣ ಅಲ್ವಾ? ಇಷ್ಟು ದೂರ ಬಂದ್ಬಿಟ್ಟಿದೀವಿ, ನೋಡ್ಕೊಂಡೋದ್ರು ಹೋಗೋಣ. ಇಲ್ಲಿ ನೋಡಿ ಕೋತಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಆಂಜನೇಯ. ಕಗಲಿಪುರ ರೋಡ್, ಕಗಲಿಪುರ ಅಂತ ಬಡ್ಕೊಂತಾನೆ ಐತೆ ಗೂಗಲ್ ಮಗುಂಬೆ. ನೋಡಿ ಇಂಥವ್ರೆಲ್ಲ ಇರ್ತಾರೆ, ಅವ್ರಿಗೂ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತದೆ.
ರೋಡಲ್ಲಿ ನಾವು ಹಿಂಗ್ ಹೊಡಿಬೇಕು ಹಂಗ್ ಹೊಡಿಬೇಕು ಅಂತ. ಸೊ ಒಂದ್ ಸ್ವಲ್ಪ ಅವ್ರು ಹೊಡಿತಾರೆ ನಾವು ಹೊಡಿತಾರೆ ನೋಡ್ಕೊಂಡು ಹೊಡಿಬೇಕು ಅಷ್ಟೇ. ಡಿಮ್ಮಂಡಿ ಹೊಡಿತಾ ಇರ್ಬೇಕು ಅವಾಗ ಘಾಟ್ ಸೆಕ್ಷನ್ ತರ ಇತ್ತು, ಯಾವ್ದೋ ಚೆನ್ನಾಗಿತ್ತು, ಇವಾಗ ಮುಗೀತು. ಯೂಟನಾ ಗೂಗಲ್ ಬಂದ್ಬಿಟ್ಟು ಯೂಟರ್ನ್ ಹೊಡಿಯಕ್ ಹೋಗ್ತೈತೆ. ಡಾರ್ಲಿಂಗ್ಸ್, ನಾನು ಅಲ್ಲಿ ಹೋಗ್ಬಿಟ್ಟು ರೀಚ್ ಆದ್ಮೇಲೆ ರೆಕಾರ್ಡ್ ಮಾಡ್ತೀನಿ. ಒಂದು ಸ್ವಲ್ಪ ಲೊಕೇಶನ್ ನೋಡೋದಿದೆ, ಗೂಗಲ್ ಫಾಲೋ ಮಾಡಬೇಕು. ಒಂದು ಸ್ವಲ್ಪ ಅಲ್ಲಿ ಹೋದ್ಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ, ಓಕೆನಾ? ಸಾರಿ ಡಾರ್ಲಿಂಗ್ಸ್, ಮತ್ತೊಮ್ಮೆ ಸುಸ್ವಾಗತ. ನಾವು ಹಂಗೂ ಹಿಂಗೂ ಟಿ.ಕೆ. ಫಾಲ್ಸ್ ಗೂಗಲ್ ಎಂಬ ಗುಬೆ ಮ್ಯಾಪ್ ನೋಡ್ಕೊಂಡು ಬಂದ್ವಿ. ಅದು ಎಲ್ಲೆಲ್ಲೋ ಆಕ್ಚುಲಿ ಟಿ.ಕೆ. ಫಾಲ್ಸ್ ರೋಡ್ ಕರ್ಕೊಂಡು ಹೋಗ್ಬಿಡೈತೆ, ಅದು ಒಳಗಡೆ ಲೊಕೇಶನ್ ಕರ್ಕೊಂಡ್ ಬಂದಿಲ್ಲ. ಸರಿ ಹಂಗೂ ಹಿಂಗೂ ಅಂದ್ಬಿಟ್ಟು ಎಲ್ಲಾರನ್ನೂ ಕೇಳ್ಕೊಂಡು ಬರೋಣ ಅಂದ್ಬಿಟ್ಟು ಬಂದೆ. ಒಬ್ರು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು, ಈ ತರ ಟಿ.ಕೆ. ಫಾಲ್ಸ್ ಅಲೋ ಮಾಡ್ತಿಲ್ಲಪ್ಪ, ಸುಮ್ಮನೆ ಏಂತಕ್ಕೆ ಹೋಗ್ತೀರಾ ಅಲ್ಲಿಗೆ ಅಂತ. ಸರಿ ಬಿಟ್ಟಾಕ ಏನೋ ಸುಮ್ಮನೆ ಹೇಳ್ತಿರ್ಬೇಕು ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ. ಸರಿ ಅಂದ್ಬಿಟ್ಟು ಇನ್ನೊಂದಿಬ್ರು ಹತ್ರ ಕೇಳಿದೆ ಲೊಕೇಶನ್, ಅವರು ಹಂಗೆ ಅಂದರು. ಸರಿ ಆಯಿತು, ಹೋಗ್ಬಿಟ್ಟು ಎಂಟ್ರಿ ಹತ್ರ ಆದರೂ ನೋಡ್ಬಿಟ್ಟು ಪೀಸ್ ಆಗಿರ್ತದೆ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ. ಆದರೆ ಸಖತ್ ಪೀಸ್ ಆಗಿದೆ ನಿಜವಾಗ್ಲೂ. ಇಲ್ಲೆಲ್ಲ ನೋಡಿ ತೆಂಗಿನಕಾಯಿ ಮರ ತೋಟ ಹಿಂದ್ಗಡೆ ಝೂಮ್ ಮಾಡಿ ತೋರಿಸ್ತೀನಿ ಆಮೇಲೆ. ಇಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ನೋ ಎಂಟ್ರಿ ಟಿ.ಕೆ. ಫಾಲ್ಸ್ ಅಂದ್ಬಿಟ್ಟು. ಇಲ್ಲಿ ನೋಡಿ, ನೋ ಎಂಟ್ರಿ ಫಾರ್ ಟಿ.ಕೆ. ಫಾಲ್ಸ್. ಅಲ್ಲಿ ನೋಡಿ ಬೀಸ್ಟ್ ಇಲ್ಲ ಅವನೇ, ಅದು ಬೇರೆಯವ್ರದ್ದು ಬೀಸ್ಟು, ಇದು ನಂದು ಬೀಸ್ಟು. ಓಹೋ ಹೇಗಿದೆ ನೋಡಿ ಡಾರ್ಲಿಂಗ್ಸ್. ಮೋಸ್ಟ್ಲಿ ಇದು ಅಂಗಡಿ ಇರಬೇಕು, ಮಳೆ ಗಿಳೆ ಬಂದರೆ ನಿಂತ್ಕೊಳ್ಳೋಕ್ಕೂ ಚೆನ್ನಾಗಿದೆ ಈ ಟೈಮಲ್ಲಿ. ಡಾರ್ಲಿಂಗ್ಸ್, ಅಲೋ ಮಾಡ್ತಿಲ್ಲ ಯಾರು, ದಯವಿಟ್ಟು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ನಾವು ತಿರ್ಗಾ ಗಾಡಿ ಹತ್ರ ಬಂದಾಯ್ತು, ಗಾಡಿ ಹತ್ಕೊಂಡು ಹೋಗ್ತಾ ವ್ಲಾಗ್ ಮಾಡ್ತೀನಿ. ಡಾರ್ಲಿಂಗ್ಸ್, ಇಲ್ಲಿ ನೋಡಿ ಹೆಂಗ್ ಹರಿತೈತೆ ನೀರು, ಅಲ್ಲಿಂದ ಬರೋ ನೀರು ಇದೆಲ್ಲ ನೋಡಿ ಹೆಂಗ್ ಹರಿತೈತೆ, ಎಷ್ಟು ಪ್ಯೂರ್ ಆಗಿದೆ ಅಲ್ಲ ಡಾರ್ಲಿಂಗ್ಸ್ ಇದು ನೀರು. ನಾನು ಎಲ್ಲ ಕಡೆ ನೋಡ್ಬಿಟ್ಟೆ ನೀರು ಮತ್ತೆ ಸಖತ್ ಪ್ಯೂರ್ ಆಗಿದೆ, ಸಗದ. ಅಪ್ಪ ಇದ್ರ ಮೇಲೆ ವಾಕ್ ಮಾಡ್ಕೊಂಡು ಹೋಗ್ತಾ ನೋಡಿ. ಡಾರ್ಲಿಂಗ್ಸ್, ಟಿ.ಕೆ. ಫಾಲ್ಸ್ಗೆ ಅಲೋ ಮಾಡ್ತಿಲ್ಲ. ಅಲ್ಲೊಂದು ಸೀನೆ ಆಗೋಯ್ತು ನನಗೂ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೂ ಅಲೋ ಮಾಡ್ತಿಲ್ಲ. ನೀವು ಯಾರು ಎಕ್ಸ್ಪೆಕ್ಟೇಷನ್ ಇಂದ ಬರೋಕೆ ಹೋಗ್ಬೇಡಿ, ನಾನು ಹೋಗ್ತಾ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಓಕೆ ಬಾಯ್. ಸೇಫಾಗಿ ಓಡಿಸ್ಬೇಕು ಗಾಡಿ. ಮ್ಯಾಲ್ಗಡೆ ಹೋಗಕ್ಕೆ ಹೆಂಗ್ ಸ್ಟೆಪ್ಸ್ ಇಲ್ಲ, ಯಾವ್ದಿಲ್ಲ, ಹಿಂಗೆ ಹೋಗ್ಬೇಕು. ಜಾರ್ಗೀರ್ ಬಿದ್ರೆ ಏನ್ ಮಾಡೋದು? ಹೋಗೋಣ ಬನ್ನಿ. ಓ ಮೈ ಗಾಡ್, ಓಹೋ ಪಕ್ಕ ಜಾರ್ತದೆ 100%. ಇಳಿಬೇಕಾದ್ರೆ ಜಾರ್ತದೆ, ಹೋಗ್ಬೇಕಾದ್ರೆ ಓಹೋ ಜಾರಲ್ಲ. ಶೂ, ನನ್ನ ಗ್ರಿಪ್ ಶೂ ಹಾಕೊಂಡು, ಓ ಮೈ ಗಾಡ್, ಇಲ್ಲಿ ನೋಡಿ ಹೇಗಿದೆ ಅಂತ. ಸಾಲ ವ್ಯೂ. ಓ ಮೈ ಗಾಡ್, ಏನ್ ಖರಾಬಾಗಿದೆ ಬ್ರದರ್ಸ್.
ಡಾರ್ಲಿಂಗ್ಸ್ ಏನ್ ಚೆನ್ನಾಗಿದೆ ನೋಡಿ. ಬಾತ್ಕೊಳ್ಳಿ ಬಾತ್ಕೊಳ್ಳಿ ಬಾತ್ಕೊಳ್ಳಿ. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಅದೇ ದೇವಸ್ಥಾನ, ಅಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ ಆಲ್ರೆಡಿ. ಬಾ ಸಾಕೋದು ಕಷ್ಟ ಆಯ್ತು ಎತ್ತದು. ಹೇಗಿದೆ ನೋಡಿ ಪ್ಲೇಸ್, ಇದು ಸಾಕಾಗಿದೆ. ಇದ್ರ ಮೇಲೆ ನಿಂತ್ಕೋಬೋದ ಬಿಡೋಗ್ಬಿಡ್ತು. ಇಲ್ಲಿ ನೋಡಿ ಡಲ್ಲಿಂಗ್ಸ್ ಸಾಕಾಗಿದೆ ಡಲ್ಲಿಂಗ್ಸ್ ನಿಜವಾಗ್ಲು. ನಾನು ಸೋಲೋ ರೈಡ್ ಬಂದಿದ್ದೀನಿ, ಫ್ರೆಂಡ್ಸ್ ಜೊತೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದ್ರೆ ಬಾತ್ಕೋಳಿಗಳು ಮಾತ್ರ ಬೇಜಾರು ಇಲ್ಲಿ. ಬಾತ್ಕೋಳಿಗಳು ನೋಡಿ ಅಲ್ಲೊಂದು. ಡಲ್ಲಿಂಗ್ ಸಖತ್ ಮೈಂಡ್ ಪೀಸ್ ಆಗಿದೆ ಇಲ್ಲಿ ಬಂದ್ರೆ. ಮೈ ಗಾಶ್ ಸಾಕಾಗಿದೆ. ಇದ್ರ ಮೇಲೆ ನಿಂತ್ಕೊಂಡು ಕಿಚ್ಚಾಡ್ಬೇಕು. ಇಲ್ಲೇ ನಿಂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ತಾ ಇದ್ದೆ. ಇದು ಹೇಗಾಯ್ತಲ್ಲ ಇಲ್ಲಿ ನೋಡಿ, ಹೇಗಿದೆ ಪೀಸ್ ಆಗಿದೆ ಅಲ್ಲ, ಸಾಕಾಗಿದೆ. ಪೀಸ್ ಆಗಿತ್ತು ವ್ಯೂ ಮಾತ್ರ. ಸೊ ಇಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆ ಅಜ್ಜಿ ಅಲ್ಲಿ ನಿಂತಿದಾರಲ್ಲ, ಆ ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಂಗೆ ಒಂದು ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ಕೊಂಡಿದ್ದೆ. ಎಲ್ಲರೂ ಸೇಫ್ ಆಗಿರಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ನೋಡ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಫ್ರಮ್ ರಾಜು ಮತ್ತೆ ಚಾರ್ಲಿ. ಗಾಡಿ ಓಡಿಸ್ಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕಿ ಗಾಡಿ ಓಡಿಸಿ. ಆಫ್ ಹೆಲ್ಮೆಟ್ ಮಾತ್ರ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಡಲ್ಲಿಂಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಫ್ರಮ್ ರಾಜು ಮತ್ತೆ ಚಾರ್ಲಿ. ಡಲ್ಲಿಂಗ್ಸ್ ಬಾಯ್. ಓ ಟ್ರೈಪಾಡ್. ಅಟ್ರಾಸಿಟಿ ದೊಡ್ಡದಾಗ ಆಗಾಯ್ತು. ಟ್ರೈಪಾಡ್ ಕೆಳಗಡೆ ಬಿದ್ದೋಗ್ತು ಡಲ್ಲಿಂಗ್. ಅಯ್ಯೋ ಮೈ ಗಾಡ್, ಟ್ರೈಪಾಡ್ ಬ್ಯಾಗ್ ಅಲ್ಲೇ ಇದ್ದೀರೋ ಇದು ಮಾಡ್ಕೊಂಬಿಟ್ಟಿದ್ದೀನಿ ಡಲ್ಲಿಂಗ್. ಒಳ್ಳೆ ಕೆಲ್ಸ. ಏನೋ ಮಿಸ್ ಹೊಡಿತೈತಲ್ಲ ಅಂತ ಅನ್ಕೊಂಡೆ, ಟ್ರೈಪಾಡು ಕೆಳಗಡೆ ಬಿದ್ದಿದ್ದು ಇದಾಯ್ತು. ಒಳ್ಳೆ ಕೆಲಸ, ಏನೂ ಆಗಿಲ್ಲ ಟ್ರೈಪಾಡ್ಗೆ. ವಾಹ್ ದೇವ್ರೆ, ಥ್ಯಾಂಕ್ಸ್ ಅಲಾಟ್.